ಗೊತ್ತಿಲ್ಲ, ಆ ಹುಡ್ಗಿ ಆಗಿ ಆ ಹುಡ್ಗಿ ಮೆಸೇಜ್ ಮಾಡ್ತಾವಳೆ ನನಗೆ, ಆ ಹುಡುಗಿ ಮೆಸೇಜ್ ನನಗ್ ಮಾಡ್ತಾವಳೆ. ಅಂದ್ರೆ ಕಾಲೇಜ್ ಆಗಿದ್ದಾಗ ನಮ್ಗೆ ಹೆಂಗಿತ್ತು ಅಂದ್ರೆ, ನಾವ್ ಕಾಲೇಜ್ಗೆ ಹೋಗ್ತಾ ಇದ್ವಿ, ಡೈಲಿ ಕಾಲೇಜ್ಗೆ ಹೋಗ್ತಾ ಇದ್ದಾಗ ಚೆನ್ನಾಗಿರ್ತಾ ಇತ್ತು. ಅಲ್ಲಿ ಹೋಗ್ತಾ ಇದ್ದಾಗ ಕ್ಲಾಸ್ ಅಲ್ಲಿ ಕುತ್ಕೊಂತಾ ಇದ್ದಾಗ ಆ ಹುಡ್ಗಿ ನೋಡೋದಾಗಿರ್ಬೋದು. ಈಗ ಲೆಕ್ಚರ್ ಸಪೋಸ್ ಫಾರ್ ಎಕ್ಸಾಂಪಲ್ ಇಲ್ಲೇ ಒಂದು ಪಾಠ ಮಾಡ್ತಾ ಇದ್ರೆ, ನಾನ್ ಲಾಸ್ಟ್ ಬೆಂಚ್, ಆ ಹುಡ್ಗಿ ಫಸ್ಟ್ ಬೆಂಚ್. ಫಸ್ಟ್ ಬೆಂಚ್ ಇಂದಾನೆ ನಂಗೆ ಲೈನ್ ನೋಡಿದ ಹುಡುಗಿ. ನಾನು ಲಾಸ್ಟ್ ಬೆಂಚ್ ಇಂದಾನೆ ಲೈನ್ ನೋಡಿಯೋದು. ಕಾಲೇಜಲ್ಲಿ ಇದ್ದಾಗ, ಕಾಲೇಜ್ ಡೇಸ್ ಅಲ್ಲಿ ನಾನು ಆ ಹುಡ್ಗಿನ ಲವ್ ಮಾಡ್ತಾ ಇದ್ದೆ, ಆ ಹುಡ್ಗಿನೂ ಕೂಡ ನಾನು ಲವ್ ಮಾಡ್ತಾ ಇದ್ಲು. ಆಗೆಲ್ಲ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಏನಪ್ಪಾ ಆಯ್ತು ಅಂದ್ರೆ, ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಡ್ರಾಪ್ ಆಗ್ಬಿಡ್ತೀವಿ ಎಲ್ರು ಕೂಡ. ಅವಾಗ ಆ ಸೈಡ್ ಮೆಸೇಜ್ ಇರ್ಲಿಲ್ಲ, ಆ ಹುಡ್ಗಿನೂ ಮೆಸೇಜ್ ಮಾಡ್ತಾ ಇರ್ಲಿಲ್ಲ, ನಾನು ಕೂಡ ಮೆಸೇಜ್ ಮಾಡ್ತಾ ಇರ್ಲಿಲ್ಲ. ಬಟ್ ಏನಪ್ಪಾ ಅಂದ್ರೆ, ಇವಾಗ ರೀಸೆಂಟ್ ಆಗಿ ಆ ಹುಡ್ಗಿ ನನ್ನನ್ನ ಲವ್ ಮಾಡ್ತಾವಳೆ ಅಂತ ಹೇಳ್ತಾವಳೆ. ಇದಕ್ಕೆ ಏನಂತ ಹೇಳ್ಬೇಕು ಅಂತ ನನ್ಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಏನ್ ಇವಾಗ ರೀಸೆಂಟ್ ಆಗಿ ಫೋನ್ ಮಾಡ್ಬಿಟ್ಟು ನೀನ್ ಅಂದ್ರೆ ಇಷ್ಟ ಅಂತ ಹೇಳ್ತಾ ಇದ್ದಾಳ. ಇಷ್ಟ ಅಂತ ನಾನ್ ನೀನ್ ಕೇಳ್ಬೋದು, ಏನಾಗೈತೆ ಮಚ್ಚ ನಿಮ್ ಪರಿಹಾರ ಮಾಡುವಂತ. ಕೆಲವರೆಲ್ಲ ಬರ್ತಾರೆ, ಅಲ್ಲಿಗೆ ನೀನ್ ಹೇಳೋ ಮಾತೇನು, ಲವ್ ಮಾಡ್ದಾರೆಲ್ಲ ಗೂಮ್ ನನ್ ಮಕ್ಳು ಅಂತ ಅರ್ಥ. ಗೂಮ್ ನನ್ ಮಕ್ಳು ಅಂತ ಅಲ್ಲ. ಯಾಕೆ ಮಚ್ಚ ತುಂಬಾ ದಿನದ ಡೆಲ್ ಆಗಿದೆ, ಏನ್ ಸಮಾಚಾರ? ಮಚ್ಚ ನಿನ್ಗೆ ಎಷ್ಟೋ ದಿನದಿಂದ ಹೇಳ್ಬೇಕು ಅನ್ಕೊಂಡಿದ್ನಿ, ಬಟ್ ಏನಪ್ಪಾ ಅಂದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇತ್ತು. ಯಾಕಂದ್ರೆ ಯಾರ ಹತ್ರನೂ ಹೇಳ್ಕೊಳೋ ಅವಶ್ಯಕತೆ ಇರ್ತಾ ಇರ್ಲಿಲ್ಲ ಅನ್ಸ್ತಾ ಇತ್ತು. ಅಲ್ಲ ಅಂತದ್ದೇನಾಯ್ತು? ಯಾಕೆ ಏನು ತುಂಬಾ ಈ ನಡುವೆ ನೋಡಿದ್ರೆ ಯಾಕೋ ಫುಲ್ ಡೆಲ್ ಆಗಿರ್ತೀಯ? ಏನ್ ಫೋನ್ ಮಾಡೋದೇ ಸರಿಯಾಗಿ ರಿಸೀವ್ ಮಾಡಲ್ಲ, ಒಂದ್ ಟೈಮ್ ಅಟೆಂಡ್ ಮಾಡಲ್ಲ. ಫೋನ್ ಮಾಡೋದಂತಲ್ಲ, ಯಾಕಂದ್ರೆ ಈಗ ಈ ಪ್ರಪಂಚ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನಾವ್ ಒಬ್ರ ಹತ್ರ ಏನಾದ್ರು ಶೇರ್ ಮಾಡ್ಕೊಂಡಾಗ ಅದು ನೆಗೆಟಿವಿಟಿ ಜಾಸ್ತಿ ಸ್ಪ್ರೆಡ್ ಆಗ್ಬಿಡ್ತದೆ. ಯಾರ ಹತ್ರ ನನ್ನ ಲೈಫ್ ಅಲ್ಲಿ ಯಾರ ಹತ್ರನ ಶೇರ್ ಮಾಡ್ಕೊಬೇಕು ಅಂದ್ರೆ ಅದು ನಿನ್ನ ಹತ್ರ ಮಾತ್ರ ಅಂತ ನನಗನ್ಸುತ್ತೆ. ನಾನ್ ನಿನ್ನ ಹತ್ರ ಶೇರ್ ಮಾಡ್ಕೊಳೋದಕ್ಕೆ ಎಷ್ಟು ದಿನ ನಾನು ಕಷ್ಟಪಟ್ಟಿದ್ದೀನಿ ಅಂದ್ರೆ ಮನ್ಸಲ್ಲೇ ಒಳಗಡೆನೆ ಅಂದ್ರೆ ಬೆಂದೋಗ್ಬಿಟ್ಟಿದೀನಿ ಜಾಸ್ತಿ. ನಿನ್ನ ಹತ್ರ ಹೇಳ್ಕೊಬೇಕು ಅಂತ ಹೇಳ್ಬಿಟ್ಟು ತುಂಬಾ ದಿನದಿಂದ ನಾನು ಕಷ್ಟಪಟ್ಟಿದ್ದೀನಿ. ಬಟ್ ಹೇಳ್ಕೊಳಕ್ ಆಗ್ತಾ ಇರ್ಲಿಲ್ಲ. ನಿನ್ ಜೊತೆ ಇದ್ದಾಗ ಹೇಳ್ಕೊಬೇಕು ಅಂತ ಮೈಂಡ್ ಅಲ್ಲಿ ತುಂಬಾ ದಿನ ಬಂದೈತೆ. ಬಟ್ ಯಾಕೆ ಹೇಳ್ಕೊಳಕ್ ಆಗ್ತಾ ಇರ್ಲಿಲ್ಲ? ಏನಾಗುತ್ತೆ ಅಂದ್ರೆ, ನಾವು ಪ್ರತಿಯೊಬ್ಬರಿಗೂ ಅದನ್ನ ಹೇಳ್ಕೊಳಕ್ ಆಗಲ್ಲ. ನಮ್ಗೆ ಸ್ಪೆಷಲ್ ಪರ್ಸನ್ ಅಂತ ಯಾರು ಇರ್ತಾರೋ ಅವ್ರ ಹತ್ರ ಹೇಳ್ಕೊಂಡ್ಬಿಡ್ಬೇಕು. ನೀನ್ ಹೇಳ್ಕೊಂಡಿಲ್ಲ, ಅದು ನನ್ನ ಹತ್ರನೂ ಮುಚ್ಚಿಟ್ಟಿದ್ಯಲ್ಲ ನೀನು. ಇವಾಗ ನೋಡಿದ್ರೆ ನೀನು ಯಾರಿಗೂ ನೀನ್ ಹೇಳಲ್ಲ, ಓಕೆ, ಅಟ್ಲೀಸ್ಟ್ ನನ್ಗೆ ಹೇಳ್ತೀಯಲ್ಲ, ನೀನು ಏನೇ ವಿಚಾರ ಇದ್ರು ಕೂಡ ನನ್ನ ಹತ್ರ ನೀನ್ ಹೇಳ್ತೀಯ. ಅದನ್ನು ಕೂಡ ನನ್ನ ಹತ್ರ ಮುಚ್ಚಿಟ್ಟಿದ್ಯಾ. ಬಟ್ ನೀನ್ ನನ್ನ ಹತ್ರ ಶೇರ್ ಮಾಡ್ಕೊಂಡ್ರೆ ತಾನೇ ನಿನ್ಗೂ ಸ್ವಲ್ಪ ಏನು ಪ್ರಾಬ್ಲಮ್ ನಿನ್ಗೂ ಕ್ಲಿಯರ್ ಆಗೋದು. ಮಚಾ ಇವಾಗ ದುಡ್ಡು ಪ್ರಾಬ್ಲಮ್ ಅಂತೂ ನನಗ್ ಬಂದಿಲ್ಲ ಮಚಾ. ನಾನು ಏನು ಯೋಚನೆ ಮಾಡಿದ್ದಂದ್ರೆ, ಈ ವಿಚಾರನ ಯಾರ ಹತ್ರ ಶೇರ್ ಮಾಡ್ಕೊಳಕ್ ಆಗಿಲ್ಲ. ಈಗ ಇವಾಗ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ. ಕಾಲೇಜ್ ಬಿಟ್ಟು ಹತ್ತತ್ರ ನನಗೆ ಮಿನಿಮಮ್ ಅಂದ್ರೂ ನನಗೆ 5 years ಇಂದ 6 years ಆಗೋಯ್ತು ಕಾಲೇಜ್ ಬಿಟ್ಟು, ನಾನು ಕಾಲೇಜ್ ಕಂಪ್ಲೀಟ್ ಆಗಿ. ಬಟ್ ಇವಾಗ ಏನೋ ಗೊತ್ತಿಲ್ಲ, ಆ ಹುಡ್ಗಿ ಆಗಿ ಆ ಹುಡ್ಗಿ ಮೆಸೇಜ್ ಮಾಡ್ತಾವಳೆ ನನಗೆ, ನನಗ್ ಮಾಡ್ತಾವಳೆ. ಅಂದ್ರೆ ಕಾಲೇಜ್ ಆಗಿದ್ದಾಗ ನಮ್ಗೆ ಹೆಂಗಿತ್ತು ಅಂದ್ರೆ, ನಾವ್ ಕಾಲೇಜ್ಗೆ ಹೋಗ್ತಾ ಇದ್ವಿ, ಡೈಲಿ ಕಾಲೇಜ್ಗೆ ಹೋಗ್ತಾ ಇದ್ದಾಗ ಚೆನ್ನಾಗಿರ್ತಾ ಇತ್ತು. ಅಲ್ಲಿ ಹೋಗ್ತಾ ಇದ್ದಾಗ ಕ್ಲಾಸ್ ಅಲ್ಲಿ ಕುತ್ಕೊಂತಾ ಇದ್ದಾಗ ಆ ಹುಡ್ಗಿ ನೋಡೋದಾಗಿರ್ಬೋದು. ಈಗ ಲೆಕ್ಚರ್ ಸಪೋಸ್ ಫಾರ್ ಎಕ್ಸಾಂಪಲ್ ಇಲ್ಲೇ ಒಂದು ಪಾಠ ಮಾಡ್ತಾ ಇದ್ರೆ, ನಾನ್ ಲಾಸ್ಟ್ ಬೆಂಚ್, ಆ ಹುಡ್ಗಿ ಫಸ್ಟ್ ಬೆಂಚ್. ಫಸ್ಟ್ ಬೆಂಚ್ ಇಂದಾನೆ ನಂಗೆ ಲೈನ್ ನೋಡಿದ ಹುಡುಗಿ. ನಾನು ಲಾಸ್ಟ್ ಬೆಂಚ್ ಇಂದಾನೆ ಲೈನ್ ನೋಡಿಯೋದು, ಮತ್ತೆ ಪೇಪರ್ ಗಿದ್ಬಿಟ್ಟು ಅವಳ ಮೇಲೆ ಎಸೆಯೋದು, ಆ ಹುಡ್ಗಿ ನೋಡೋದು. ಈ ತರ ಸಿಚುವೇಶನ್ಸ್ ತುಂಬಾ ಆ ಹುಡ್ಗಿ ಜೊತೆ ನಡೆದಿರೋಂತ ಶೇರ್ ಮಾಡ್ಕೊಂಡಿರೋದು ತುಂಬಾ ಐತೆ ಸನ್ನಿವೇಶಗಳು. ಬಟ್ ಏನಪ್ಪಾ ಅಂದ್ರೆ, ಇದನ್ ಶೇರ್ ಮಾಡ್ಕೊಬೇಕು ಇವಾಗ್ಲೂ ನನಗೆ ಭಯ ಆಗ್ತದೆ. ನೀನ್ ಯಾರಂದ್ರ ಪುಗ್ಬಿಟ್ರೆ ನನ್ ಮಗನ ಅಲ್ಲ ಗುರು, ತಿರ್ಗಿ ನೋಡಿದ್ರೆ ಸ್ಪೆಷಲ್ ಪರ್ಸನ್ ಅಂತ ಹೇಳ್ತೀಯ. ನಾನು ಯಾರತ್ರ ಕೂಡ ನೀನ್ ಹಂಚ್ಕೊಳಲ್ಲ ಮಗ, ನಿನ್ನ ಹತ್ರ ಮಾತ್ರ ಹಂಚ್ಕೊಳ್ಳೋದು ಅಂತ ಹೇಳ್ತೀಯ. ಇಷ್ಟು ವರ್ಷದಿಂದ ಎಷ್ಟೋ ವಿಷಯಗಳು ನನ್ನ ಹತ್ರ ಹೇಳ್ಕೊಂಡಿದ್ಯಾ. ನಾನ್ ಯಾರಪ್ಪ ಹೋಗಿ ಹೇಳಿದೀನಿ? ಅಲ್ಲ ಇರ್ತಾರೆ, ನಿನ್ಗೂ ಭಯ ಇರುತ್ತೆ. ನನಗೇನು ಕೆಲವ್ರು ಇರ್ತಾರೆ, ಅದ್ರಲ್ಲಿ ಮಿಂಡ್ರು ಕುಡ್ದವ್ರು ಕೆಲವ್ರು ಇರ್ತಾರೆ. ಏನ್ ಗೊತ್ತಾ, ನೀನ್ ಎಷ್ಟು ಕ್ಲೋಸ್ ಅಂತ ಅನ್ಕೊಂಡಿರ್ತೀಯೋ, ನೀನ್ ಏನಾದ್ರು ವಿಷಯ ಹೇಳು, ಅದ್ರ ಇನ್ನೊಂದ್ ಸೆಕೆಂಡ್ ಅಲ್ಲಿ ಹೋಗಿ ಎಲ್ಲೋ ಹೊಲದಲ್ಲಿ ರಾಗಿ ಬಿತ್ತಂಗ್ ಬಿತ್ಬಿಟ್ಟಿರ್ತಾರೆ. ಹೌದು, ಅದ್ರ ನಿಂಗ್ ಭಯ ಆಗುತ್ತೆ. ಹಂಗ ಅನ್ಬಿಟ್ಟು ಪ್ರತಿಯೊಬ್ರು ನೀನ್ ಅದೇ ತರ ನೋಡಕ್ ಆಗಲ್ಲ, ಡೌಟ್ ಪಡಕ್ ಆಗಲ್ಲ. ಅದಕ್ಕೆ ನಾನು ಈ ವಿಚಾರ ನಾನು ಶೇರ್ ಮಾಡ್ಕೊಬೇಕು ಅಂದ್ರೆ ನಾನು ಯೋಚನೆ ಮಾಡ್ತಾ ಇದೀನಿ ಮಚಾ, ಹೆಂಗೆ ಶೇರ್ ಮಾಡ್ಕೊಬೇಕು. ಈ ನನ್ನ ಮಕ್ಳು ಹಿಂದೆಗಡೆನೆ ಇದ್ದು ಎಲ್ಲೆಲ್ಲೋ ಏನೇನೋ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಭಯ, ಆ ವಿಚಾರ ಅನ್ನೋದು ಭಯ ಅಂದ್ರೆ ಭಯ. ಅದಕ್ಕೆ ನಾನು ಕರೆಕ್ಟ್ ಆಗಿ 5 ವರ್ಷದಿಂದ ನಾನು ಯಾರ ಹತ್ರನೂ ಶೇರ್ ಮಾಡ್ಕೊಂಡಿಲ್ಲ. ಬಟ್ ಇವಾಗ ಶೇರ್ ಮಾಡ್ಕೊಂತ ಇದೀನಿ. ಆ ಹುಡ್ಗಿ ಇದ್ದಾಗ, ನಾವು ಕಾಲೇಜಲ್ಲಿ ಹೋದಾಗ ಹೆಂಗಿತ್ತಪ್ಪ ಅಂದ್ರೆ ಡೇಸು, ಈಗ ಆ ಹುಡ್ಗಿ ಆಚೆಗಡೆ ಹೋಗೋದಾಗ ನಾನು ಹೋಗೋದು, ಫಾಲೋ ಮಾಡ್ಕೊಳೋದಾಗಿರ್ಬೋದು. ಮತ್ತೆ ಬಂಕ್ ಅಂತೂ ಇದುವರೆಗೂ ಹಾಕಿಲ್ಲ. ನಮ್ ದಿನಗಳ ಹೆಂಗಿತ್ತು ಅಂದ್ರೆ, ಏನ್ ಮಾಡ್ತಾ ಇರಲಿಲ್ಲ ಅಂದ್ರೆ, ಅಟ್ಲೀಸ್ಟ್ ಓದಕ್ ಹೋಗಿಲ್ಲ ಅಂದ್ರೆ ಹುಡುಗಿ ಅದನ್ನ ನೋಡ್ಕೊಂಡ್ ಬರ್ಬೋದು ಅಂತ ಓದ್ತಾ ಇದ್ದೆ. ಇನ್ ಅಷ್ಟೇ, ನಂದು ಅಷ್ಟೇ ನಿಂದು ಅಷ್ಟೇ. ಇಲ್ಲ ಮಚ್ಚ, ಹಂಗೇನಿಲ್ಲ. ಅಲ್ಲ, ಕೆಲವ್ರು ಓದಕ್ ಹೋಗ್ತಾ ಇದೀವಿ. ಆ ಡೇಸ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ, ಏನೋ ಒಂಥರ ಇಂಪ್ರೆಸ್ ಆಗಿ ಆಗುತ್ತೆ. ನಾವು ನೋಡಿದಾಗ, ಇಲ್ಲ ಆ ಕಡೆಯಿಂದ ಅವರು ನೋಡಿದಾಗ ಏನೋ ಒಂಥರ
ಅದು ಹೇಳಕ್ ಆಗದೆ ಇರೋಂಥದ್ದು. ಹೌದು. ಗೊತ್ತೇ ಇಲ್ದಿರ ಮತ್ತೆ ನಾನು ಕಾಲೇಜ್ ಒಂದ್ ದಿನ ಹೋಗ್ತಾ ಇರ್ಲಿಲ್ಲ. ಆ ಹುಡ್ಗಿ ಪಾಪ ಏನ್ ಮಾಡ್ತಾ ಇಲ್ಲಪ್ಪ ಅಂದ್ರೆ ನಾನ್ ನೋಟ್ಸ್ ಬರೆಯಕ್ ನನ್ ಕೈಲಿ ಆಗ್ತಾ ಇರ್ಲಿಲ್ಲ, ಪುರ್ಸೊತ್ ಕೂಡ ಇರ್ತಾ ಇರ್ಲಿಲ್ಲ. ಕ್ಲಾಸ್ ನನ್ಗೆ ಮೊದ್ಲೇ ಬೋರು. ಕಾಲೇಜಲ್ಲಿ ಇದ್ದಾಗ ಕಾಲೇಜ್ ಡೇಸ್ ಅಲ್ಲಿ ನಾನು ಆ ಹುಡ್ಗಿನ ಲವ್ ಮಾಡ್ತಾ ಇದ್ದೆ, ಆ ಹುಡ್ಗಿನೂ ಕೂಡ ನಾನು ಲವ್ ಮಾಡ್ತಾ ಇದ್ದು. ಆಗೆಲ್ಲ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಏನಪ್ಪಾ ಆಯ್ತು ಅಂದ್ರೆ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಡ್ರಾಪ್ ಆಗ್ಬಿಡ್ತೀವಿ ಎಲ್ರು ಕೂಡ. ಅವಾಗ ಆ ಸೈಡ್ ಮೆಸೇಜ್ ಇರ್ಲಿಲ್ಲ, ಆ ಹುಡ್ಗಿನೂ ಮೆಸೇಜ್ ಮಾಡ್ತಾ ಇರ್ಲಿಲ್ಲ, ನಾನು ಕೂಡ ಮೆಸೇಜ್ ಮಾಡ್ತಾ ಇರ್ಲಿಲ್ಲ. ಬಟ್ ಏನಪ್ಪಾ ಅಂದ್ರೆ ಇವಾಗ ರೀಸೆಂಟ್ ಆಗಿ ಆ ಹುಡ್ಗಿ ನನ್ನನ್ನ ಲವ್ ಮಾಡ್ತಾವಳೆ ಅಂತ ಹೇಳ್ತಾವಳೆ. ಇದಕ್ಕೇನಂತ ಹೇಳ್ಬೇಕು ಅಂತ ನನ್ಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಏನ್ ಇವಾಗ ರೀಸೆಂಟ್ ಆಗಿ ಫೋನ್ ಮಾಡ್ಬಿಟ್ಟು ನೀನ್ ಅಂದ್ರೆ ಇಷ್ಟ ಅಂತ ಹೇಳ್ತಾ ಇದ್ದಾಳ. ಇಷ್ಟ ಅಂತ ಇಷ್ಟ ವರ್ಷ ಇಷ್ಟ ಮಗ, ಇಷ್ಟ ಅಂತ ಹೇಳೋದು ಎಲ್ರು ಇವಾಗ ನಾವು ಇಷ್ಟ ಆಗಿದೆ ಇಷ್ಟ ಆಯ್ತು ಅಂತ ಹೇಳ್ಬಿಡ್ಬೋದು. ಮತ್ ನಾಳೆ ದಿನ ಜೀವನ, ಯಾಕಂದ್ರೆ ಇವಾಗ ಇಷ್ಟ ವರ್ಷ ಇರಲಿಲ್ಲ, ಇವಾಗ ಸಡನ್ ಆಗಿ ಬಂದ್ಬಿಟ್ಟು ನಾನು ಇಷ್ಟ ಪಡ್ತಾ ಇದೀನಿ ಅಂದ್ರೂ ನಾವ್ ಅದನ್ನ ಸೀರಿಯಸ್ ಆಗಿ ತಗೊಳೋದ ಇಲ್ಲ ನೆಗ್ಲೆಕ್ಟ್ ಮಾಡೋದ ಒಂದು ಗೊತ್ತಿಲ್ಲ. ಹೌದು. ಯಾಕಂದ್ರೆ ಇವಾಗ ಆಯ್ತಪ್ಪ ನೀನ್ ಇಷ್ಟಪಟ್ಟು ಆ ಹುಡುಗಿನ ಇಷ್ಟಪಟ್ಟು ಮದ್ವೆ ಆಗ್ಬೋದು. ಮದ್ವೆ ಆದಾಗ ಇವಾಗ ಚೆನ್ನಾಗಿರುತ್ತೆ, ಮದ್ವೆ ಆಗೋವರೆಗೂ ಚೆನ್ನಾಗಿರುತ್ತೆ. ಇವಾಗ ಏನ್ ಇಷ್ಟ ಪಡ್ತಾ ಇರ್ತೀವಿ, ನೀವ್ ಏನ್ ಅನ್ಕೊಂತೀವಿ ಅಂದ್ರೆ ಬಿಡಪ್ಪ ನಾವ್ ಇಬ್ರು ಒಂದಾದ್ರೆ ಸಾಕು, ಮದ್ವೆ ಆದ್ರೆ ಸಾಕು. ಇವ್ ಎರಡಕ್ಕಿನ ಏನಂದ್ರೆ ನಾವು ಮದ್ವೆ ಆದ್ಮೇಲೆ ನಾವ್ ಹೆಂಗಿರ್ತೀವಿ, ಆ ಹುಡುಗಿ ನನ್ಗೆ ಆವಾಗ್ಲೂ ಕೂಡ ಇದೇ ತರ ಇರ್ತಾಳ. ಇವಾಗ ಮೊದ್ಲೇ ಹೇಳ್ಕೊಂಡ್ಬಿಡ್ತೀವಿ ನಾವು, ಅಪ್ಪ ನೋಡಪ್ಪ ನಾವು ಯಾವುದೇ ಕಾರಣಕ್ಕೂ ಏನೇ ಪ್ರಾಬ್ಲಮ್ ಬಂದ್ರು ಕೂಡ ನಾವು ದೂರ ಆಗಲ್ಲ ಅಂತ ಹಿಂಗಾಗುತ್ತೆ. ಮದುವೆ ಆದ್ಮೇಲೆ ಏನಾಗುತ್ತೆ, ಸಣ್ಣ ಪುಟ್ಟ ವಿಷಯಗಳಿಗೆ ಕಿತ್ತಾಡೋದು, ಆಮೇಲೆ ಅದೆಲ್ಲಿಗೋಗುತ್ತೆ ಅಂದ್ರೆ ಇವಾಗೆಲ್ಲ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ತುಂಬಾ ಅತಿಯಾಗಿ ಲವ್ ಮಾಡಿದರೆ ಅರ್ಧ ಡೈವರ್ಸ್ ನಡೀತೈತೆ. ಇಷ್ಟ ಪಟ್ಬಿಟ್ಟು ಆಗ್ಬಿಡ್ತಾರೆ, ಮತ್ತೆ ಪ್ರತಿಯೊಂದು ಏನೋ ಸಣ್ಣ ಪುಟ್ಟ ವಿಷಯಗಳಿಗೂ ಡೈವರ್ಸ್ ಗಂಟ ಹೋಗ್ತಾರೆ. ಅದು ಡೈವರ್ಸ್ ಅಷ್ಟಕ್ಕೆಲ್ಲ ಏನ್ ಬೇಕಾ ಮಗ ಲವ್ ನಿನ್ಗೆ? ಯಾಕಂದ್ರೆ ನೀವು ಅದ್ರ ಮೇಲೆನೆ ಫೋಕಸ್ ಮಾಡ್ಕೊಂಡು ಇದ್ ಕಡೆ ಜೀವನ ನೋಡಿದ್ರೆ ಇತ್ತು ಅಪ್ಪ ಅಮ್ಮನ್ ನೋಡ್ಕೊಂಡಿದ್ರೆ ಅದೇ ತಲೆ ಕೆಡ್ಸ್ಕೊಂಡು ಹುಡುಗಿ ಬಗ್ಗೆ ತಲೆ ಕೆಡ್ಸ್ಕೊಂಡು ಅಲ್ಲ ಯಾಕ ಅಂತ ನಾನ್ ಹುಡುಗಿ ಬಗ್ಗೆ ತಲೆ ಕೆಡ್ಸ್ಕೊಳೋದ್ ಏನು ಇಲ್ಲೋ. ಇಲ್ಲ ನಾನು ಹುಡುಗಿ ಲವ್ ಮಾಡೋದ್ ತಪ್ಪು ಅಂತ ಹೇಳ್ತಾ ಇಲ್ಲ. ಲವ್ ಮಾಡಿದ್ರೆ ಏನ್ ಗೊತ್ತಾ, ಇವಾಗ ಹೇಗಿರ್ತೀವೋ ಕೂಡ ನಾಳೆ ದಿನ ಮದುವೆ ಆದ್ಮೇಲೆ 100 ಕಷ್ಟ ಬರುತ್ತೆ. ಅದನ್ನೆಲ್ಲ ಸಹಿಸ್ಕೊಂಡು ಹೋಗ್ತೀವಿ. ನಾವು ಏನೇ ಕಷ್ಟ ಬಂದ್ರು ಒಬ್ರನ್ನೊಬ್ರು ನಾವು ಅಡ್ಜಸ್ಟ್ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಇದ್ದೇವೆ ನಾವು ಮುಂದೆ ಹೋಗ್ತೀವಿ. ಅದು ಲವ್. ಇವಾಗ ನಾನು ಬಂದ್ಬಿಟ್ಟು ಸಡನ್ ಬಂದ್ಬಿಟ್ಟು ನಾನು ನಿನ್ ಲವ್ ಮಾಡ್ತಾ ಇದ್ದೀನಿ, ನೀನು ನಾನು ಲವ್ ಮಾಡು ಅಂದ್ರೆ ಅದಾಗುತ್ತಾ ಮಚ್ಚ? ಅದೇ ನಾನ್ ಮೈಂಡ್ ಅಲ್ಲಿ ಏನ್ ಅನ್ಕೊಂಡಿದೀನಿ ಅಂದ್ರೆ ಆ ಹುಡುಗಿಗೆ ಹೇಳ್ತಾವಳೆ ಸರಿ, ಆ ಹುಡುಗಿ ಬಗ್ಗೆ ನಾನ್ ಕಂಪ್ಲೀಟ್ ಹುಡುಗಿ ಬಗ್ಗೆ ತಿಳ್ಕೊಬೇಕಲ್ಲ. ಆ ಹುಡುಗಿ ಜೆನ್ಯೂನ್ ಆಗಿ ಲವ್ ಮಾಡ್ತಾವಳ ಇಲ್ಲ ಏನೋ ಮಾಡ್ಬೇಕು ಅಂತ ಲವ್ ಮಾಡ್ತಾವಳ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಏನಪ್ಪಾ ಅಂದ್ರೆ ಇನ್ನು ಮುಂದೆ ಡೀಪ್ ಆಗಿ ಹೋಗ್ತಾ ಇದ್ರೆ ಗೊತ್ತಾಗ್ತೈತಲ್ಲ ಆ ಹುಡುಗಿ ಬಗ್ಗೆ. ನಾನು ಅದನ್ನೇ ಕೇಳೋದು, ಕ್ಯಾರೆಕ್ಟರ್ ಆಗಿರ್ಬೋದು. ಏನು ಮಾಡ್ಬೇಡ, ನಾನು ಒಂದ್ ಮಾತು ಹೇಳ್ತೀನಿ ಕೇಳು. ಒಂದಿನ ಎಲ್ಲಾದ್ರೂ ಕರ್ಸ್ಬಿಟ್ಟು ನಾನೇ ಕೇಳ್ತೀನಿ, ನೋಡಿ ಸಿಸ್ಟರ್ ನೀವು ಈ ತರ ಇಷ್ಟ ಪಡ್ತೀನಿ ಅಂತ ಹೇಳ್ತಾ ಇದೀರಾ, ನೀವು ಇಷ್ಟು ವರ್ಷ ಗ್ಯಾಪ್ ಇತ್ತು, ನೀವು ಇವಾಗ ಸಡನ್ ಆಗಿ ಬಂದು ಅವ್ನಿಗೂ ಒಂಥರ ಮೈಂಡ್ ಅವ್ನಿಗೆ ಏನ್ ಹೇಳ್ಬೇಕು ನಿಮ್ಗೆ ರಿಟರ್ನ್ ಅವ್ನಿಗೂ ಗೊತ್ತಾಗ್ತಾ ಇಲ್ಲ. ಅವ್ನಿಗೂ ಪ್ರೀತಿ ಇಲ್ಲ ಅಂತಲ್ಲ, ಅವ್ನಿಗೂ ಇದೆ. ಇವಾಗ ನೀವು ಇಷ್ಟ ದಿನ ಇಲ್ದಿದ್ದು ನೀವು ಇವಾಗ ಸಡನ್ ಆಗಿ ಬಂದ್ಬಿಟ್ಟು ಹಿಂಗ್ ನೀವ್ ಅಂದ್ರೆ ಇಷ್ಟ ಅಂತ ಹೇಳ್ತಾ ಇದೀರಾ. ನೀವು ಏನಾದ್ರೂ ಜೆನ್ಯೂನ್ ಆಗಿ ಲವ್ ಮಾಡ್ಕೊಂಡು ನಾ ಇಬ್ರು ಏನೇ ಕಷ್ಟ ಬಂದು ಎದುರಿಸ್ಕೊಂಡು ಹೋಗ್ತೀವಿ. ನಿಜವಾಗ್ಲೂ ನೀವು ಇಷ್ಟ ಪಡೋ ಆಗಿದ್ರೆ ಅವ್ನ್ ನೋಡಿ, ಯಾಕಂದ್ರೆ ಅವ್ನಿಗೂ ಒಂದ್ ಲೈಫ್ ಇದೆ, ನಿಮ್ಗೂ ಒಂದ್ ಲೈಫ್ ಇದೆ. ಇಬ್ರು ಜೀವನ ಹಾಳಾಗ್ಬಾರ್ದು. ಸುಮ್ನೆ ನಾನು ಲವ್ ಮಾಡ್ದೆ ಅಂದ್ರೆ ಅದ್ ಬರಲ್ಲ. ಅದು ನಾಳೆ ದಿನ ನಾವು ಮುಂದೆ ಹೋಗೋದು ಹೆಂಗಿರುತ್ತೆ, ನಾವ್ ಏನ್ ಮಾಡ್ಬೇಕು ಅನ್ನೋದು ನಿಮ್ಗಿರ್ಬೇಕು. ಈ ತರ ನಂಗಿದ್ರೆ ಇಷ್ಟಪಡಿ. ಅಲ್ಲ ಮಚ್ಚ, ಇವಾಗ ನಾನ್ ಮೆಸೇಜ್ ಮಾಡ್ತಾ ಇದೀನಿ ಸರಿ, ಆ ಹುಡುಗಿ ಬಗ್ಗೆ ಕಂಪ್ಲೀಟ್ ಆಗಿ ನಾನ್ ತಿಳ್ಕೊಬೇಕಲ್ಲ. ಅದನ್ನೇ ಹೇಳ್ತಾ ಇರೋದಲ್ಲ ಕಪಿಲ್ ಮೇಸೋನೆ, ಅದನ್ನೇ ಹೇಳ್ತಾ ಇರೋದ್ ನಾನು. ಅದನ್ನೇ ಹೇಳ್ತಾರೆ ಅದೆಷ್ಟೊತ್ತು ಅದನ್ನೆಲ್ಲ ಬೊಗಳ್ತಾ ಇರೋದ್ ನಾನು. ಏನಂತ ಹೇಳ್ತೀನಿ, ಹುಡುಗಿನ ಒಂದಿನ ಕರೆಸು, ನಾನ್ ಡೈರೆಕ್ಟ್ ಆಗಿ ಕೇಳ್ತೀನಿ, ಏನಮ್ಮ ಇಷ್ಟ ದಿನ ಇರಲ್ಲ, ನೀನ್ ಇವಾಗ ಸಡನ್ ಆಗಿ ಬಂದ್ ನಾನು ಲವ್ ಮಾಡ್ತಾ ಇದೀನಿ ಅಂತ ಕೇಳ್ತಾ ಇದೀಯಾ? ಅಲ್ಲ ಮಚ್ಚ, ಇನ್ನೊಂದ್ ಮಾಡೋಣ, ನೀನ್ ಕೇಳೋದ್ ಬೇಡ, ಚೆನ್ನಾಗಿರಲ್ಲ. ನಾನೇ ಡೈರೆಕ್ಟ್ ಆಗಿ ಮಾತಾಡಿದ್ರೆ ಚೆನ್ನಾಗಿಲ್ಲ. ನಾನಾಗ್ಲಿ ನೀನಾಗ್ಲಿ ನಿಮ್ ಫ್ರೆಂಡ್ ಆಗಿ ನಾನು ಕೇಳಿದ್ರೆ ತಪ್ಪೇನಿಲ್ಲ. ತಪ್ಪೇನಿಲ್ಲ ಮಚ್ಚ. ಕೇಳೋದ್ ಯಾವ ತರ ಅಂದ್ರೆ, ಯಾಕಂದ್ರೆ ನನ್ ಜೀವನ ಹಾಳಾಗ್ಬಾರ್ದಲ್ಲ. ಇವತ್ತು ಹೆಂಗ್ ನಗ್ನಾಗ್ತಾ ಇದೆಯಾ, ಮುಂದೆ ಮದುವೆ ಆದ್ಮೇಲೆ ಹಿಂಗೆ ನಗ್ನಾಗ್ತಾ ಇದ್ರೆ ನನ್ಗೂ ಖುಷಿ, ಬಿಡು ಇಬ್ರು ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಅನ್ಬಿಟ್ಟು ನನ್ಗೂ ಒಂದ್ ಖುಷಿ ಇರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಕರೆಸು ಆಗ್ಬಿಟ್ಟು ಸಿಸ್ಟರ್ ಅವ್ನಿಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾನ್ ಹೇಳೋದಿಷ್ಟೇ, ನಿಮ್ ನಿಜವಾಗ್ಲೂ ಅವ್ರನ್ನ ಇಷ್ಟ ಪಡೋ ಆಗಿದ್ರೆ ಮುಂದೆ ಹೋಗಿ ಅವನ್ನೇ ಮದ್ವೆ ಆಗ್ತೀನಿ ಅಂದ್ರೆ ನೋಡಿ, ನೀವಿಬ್ರು ಮಾತಾಡ್ಕೊಂಡು ಮುಂದೆ ಹೋಗಿ. ನಾಳೆ ದಿನ ನಿಮ್ ಮದ್ವೆ ಹಾಕೊಂಡು 101 ತೊಂದರೆಗಳು ಬರ್ಬೋದು ಆಗ್ಬೋದು. ನಾಳೆ ದಿನ ಏನೇ ಕಷ್ಟ ಬಂದು ಎದುರಿಸ್ತೀನಿ, ಚೆನ್ನಾಗಿರ್ತೀವಿ. ಮದ್ವೆ ಆದ್ಮೇಲೂ ಚೆನ್ನಾಗಿರ್ತೀವಿ. ಅವಾಗ ಸಣ್ಣ ಪುಟ್ಟ ಏನೇ ಪ್ರಾಬ್ಲಮ್ ಬಂದ್ರು ಇಬ್ರು ಅರ್ಥ ಮಾಡ್ಕೊಂಡು ನಾವ್ ಮುಂದೆ ಹೋಗ್ತೀವಿ. ಇಲ್ಲ ಇವೆಲ್ಲ ಆಗಲ್ಲ, ಸುಮ್ನೆ ಏನೋ ಟೈಮ್ ಪಾಸ್ ಲವ್ ಮಾಡ್ತೀನಿ ಅಂದ್ರೆ ಇಲ್ಲಿಂದ ಬಸ್ ಹಾಕ್ಬಿಟ್ಟು ಊರ್ಕೋತಾ ಇರೋ ಅಂತ ಹೇಳೋದು ಅಷ್ಟೇ, ಏನಿಲ್ಲ. ಮಗ ಹಂಗಲ್ಲ ಮಚ್ಚ, ರಿಯಾಲಿಟಿ ಗುರು ಹೇಳೋದ್ ಕೇಳೋ. ನಾನೇನ್ ಹೇಳ್ತೀನಪ್ಪ ಅಂದ್ರೆ ಫಸ್ಟ್ ನಾನ್ ಕರ್ಸೋಣ. ನಿನ್ನಂತರ ಮಕ್ಳು ಹುಡುಗಿನ ಎಷ್ಟೋ ಜನ ನೋಡ್ತಾ ಇದ್ದೀನಿ ಪ್ರಪಂಚದಲ್ಲಿ. ನಿನ್ನಂತರ ಮಕ್ಳು ನಿಮ್ಗೇನ್ ಗೊತ್ತಾ, ನಿಮ್ಗೆ ಇರುತ್ತೆ ಪ್ರೀತಿ, ಇಲ್ಲ ಅಂತಲ್ಲ. ಕೆಲವ್ರು ಹುಡುಗಿರ್ ಬಂದ್ಬಿಡ್ತಾರೆ, ಎಲ್ಲಾ ಹುಡುಗಿರು ಅಂತ ನಾನು ಹೇಳಲ್ಲ, ಬರ್ತಾರೆ ಹಿಂಗ್ ಲವ್ ಇದೆ ಅಂತ ಹೇಳ್ತಾರೆ. ಒಂದ್ 6 ತಿಂಗಳು ಲವ್ ಮಾಡ್ಬಿಟ್ಟು 3 ತಿಂಗ್ಳಿಗೆ ಬಸ್ ಹಾಕ್ಬಿಟ್ಟು ಓಡಾದ್ರೆ ಯಾರ್ ಕೇಳ್ತೀಯ? ಬೇರೆ ಒಂದ್ ಜೊತೆ ಅಂತವಳಲ್ಲ ಮಚ್ಚ, ಅಂತವಳು ಮಗ.
ಇವಾಗ ನಾನು ಆ ಹುಡುಗಿ ಬಗ್ಗೆ ಕೆಡ್ದಾಗ ಮಾತಾಡ್ತಾ ಇಲ್ಲ, ಹೇಳ್ತಾ ಇಲ್ಲ, ಹಿಂಗ್ ಸಮಾಜದಲ್ಲಿ ನಡೀತೈತೆ. ಸಮಾಜದಲ್ಲಿ ನಡೀತೈತೆ ಮಚ್ಚ. ನಮ್ ಹುಡುಗಿ ಹೆಂಗಂದ್ರೆ, ನಮ್ ಹುಡುಗಿ ಅಂತ ಯಾಕೆ ಬರ್ತದೆ ಅದೇ ಹೇಳ್ತಾ ಇರೋದು, ನಮ್ ಹುಡುಗಿ ಕೊಬ್ಬರಿ ಮಿಠಾಯಿ ಅಂತ ಹೇಳ್ತಾ ಇದೀಯಾ, ಹೇಳು. ಅಲ್ಲ ಮಚ್ಚ, ಏನೋ ಹೇಳ್ ಮಗ. ಫಾರ್ ಎಕ್ಸಾಂಪಲ್ ಫಸ್ಟ್ ಕರ್ಸೋಣ ಹುಡುಗಿನ, ಕರ್ಸಪ್ಪ. ಹುಡುಗಿನ ಕರ್ಸಿದಾದ್ಮೇಲೆ ಮಾತಾಡೋಣ, ಹುಡುಗಿ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳ್ಕೊಳೋಣ, ಹೆಂಗೆ ಏನು ಅಂತ ಹೇಳ್ಬಿಟ್ಟು. ನಂಗೆ ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ನಾನು ಯಾರ ಹತ್ರ ಮಾತಾಡ್ತಿದ್ರು ಕೋಪ ಮಾಡ್ಕೊಳಲ್ಲ ಮಚ್ಚ. ನಿಂಗೆ ಅರ್ಥ ಆಗ್ತದೆ, ನೀನ್ ಹೋಗಿ ಬೇರೆಯವ್ರ ಹತ್ರ ಮಾತಾಡೋದ್ರೆ ಹುಡುಗಿ ಹತ್ರ ಮಾತಾಡಂಗಿಲ್ಲ ಆಯ್ತಾ, ತುಂಬಾ ಹುರ್ಕೊಂಡೋಳ ಮಚ್ಚ. ಆ ತರ ಇದ್ದಾಗ ಅಷ್ಟ್ ದಿನ ಇರ್ಲಿಲ್ಲ, ಕೆರಿಯರ್ ಬಗ್ಗೆ ಫೋಕಸ್ ನಾವು ಸೈಲೆಂಟ್ ಆಗ್ಬಿಟ್ಟು. ಬಟ್ ಈಗ ನೀ ಹತ್ರ ಶೇರ್ ಮಾಡಿದ್ ಇದಕ್ಕೆ ನೋಡೋಣ, ನೆಕ್ಸ್ಟ್ ಕರ್ಸೋಣ ಹುಡುಗಿನ, ಏನ್ ಮಾತಾಡ್ತಾಳ ನೋಡೋಣ. ಇರು ನೋಡ್ಬಿಟ್ಟು ಏನ್ ಹೇಳ್ತಿಲ್ಲ ಡೈರೆಕ್ಟ್ ಆಗಿ. ಸರಿ ಮಗ, ಆಯ್ತು. ಇಲ್ಲ ನೀನೇ ಮಾತಾಡಿ, ನಿನ್ ಕೈಗಾದ್ರೆ ನೀನೇ ಮಾತಾಡಿಲ್ಲ ಅಂದ್ರೆ ನಾನು ಒಬ್ಬ ಆ ಹುಡುಗಿ ತಮ್ಮನಾಗಿ ಇಲ್ಲ ಅಣ್ಣನಾಗಿ ನಿನಕ ಫ್ರೆಂಡ್ ಆಗಿ ನಾನೇ ಮಾತಾಡ್ತೀನಿ. ನನಗೆ ಆ ಹುಡುಗಿ ಹತ್ರ ಮಾತಾಡಕ್ ಸ್ವಲ್ಪ ಭಯ. ನೀನು ಬರ್ಬೇಕು ಮಚ್ಚ ನನ್ನ ಜೊತೆ, ಬರ್ತೀನಿ. ಅದನ್ನೇ ಹೇಳ್ತಾ ಇರೋದು, ಫೇಸ್ ಟು ಫೇಸ್ ಮಾತಾಡಕ್ಕೆ ನನ್ ಮೊದ್ಲೇ ಭಯ. ಅದನ್ನೇ ಹೇಳ್ತಾ ಇರೋದು, ಆ ಹುಡುಗಿ ಅಣ್ಣನಾಗಿ ನಿನ್ ತಮ್ಮನಾಗಿ ಇಲ್ಲ ಸಾಕು, ಕ್ಲೋಸ್ ಫ್ರೆಂಡ್ ಆಗೋ ನಿಂತ್ಕೊಂಡ್ ಮಾತಾಡ್ತೀನಿ. ಯಾಕಂದ್ರೆ ನಾಳೆ ದಿನ ನಿನ್ ಜೀವನಾನು ಹಾಳಾಗ್ಬಾರ್ದು. ನಿನ್ನ ಜೀವನಕಿನ್ನ ನಿನ್ ತಂದೆ ತಾಯಿ ನಿನ್ ನಂಬ್ಕೊಂಡಿರ್ತಾರೆ. ಆ ಹುಡುಗಿಗೋಸ್ಕರ ನೀನು ಜೀವನ ಹಾಳು ಮಾಡ್ಕೊಂಡು, ಆ ಹುಡುಗಿ ಅವ್ರಪ್ಪ ಅಮ್ಮನ್ಗೋಸ್ಕರ ಆ ಹುಡುಗಿನೂ ಜೀವನ ಹಾಳಾಗ್ಬಾರ್ದು, ನಿನ್ ಜೀವನ ಹಾಳಾಗ್ಬಾರ್ದು. ಇಲ್ಲ ಮಚ್ಚ, ಯಾಕಂದ್ರೆ ತುಂಬಾ ನಡೆಯುತ್ತೆ ಈ ಲವ್ ಪವ್. ನಾನು ಲವ್ ಮಾಡಿಲ್ಲ ಅಂತಲ್ಲ, ನಾನು ಲವ್ ಮಾಡಿದೀನಿ. ಅದ್ರಲ್ಲಿ ಕಳ್ಕೊಂಡಿರೋದೆಷ್ಟ, ಹೋಗಿರೋದೆಷ್ಟ, ಬಿಟ್ಟಿರೋದೆಷ್ಟ. ಯಾಕಂದ್ರೆ ನಾವ್ ಏನ್ ಗೊತ್ತಾ, ನಮ್ಮನ್ನೇ ಲವ್ ಮಾಡ್ತಾರ ನಾವ್ ಲವ್ ಮಾಡ್ತಾ ಇರ್ತೀವಿ. ಎಂತ ಬೋಳಿ ಮಗ ನೀನು. ನನ್ನ ಹತ್ರ ನಾನ್ ಲವ್ ಸ್ಟೋರಿ ನಿನ್ ಹತ್ರ ಶೇರ್ ಮಾಡ್ಕೊಬೇಕು, ಬಟ್ ನೀನ್ ನನ್ ಮಗ ನೋಡ್ ಮಗ, ಹೇಳ್ಕೊಳೋದಂತಲ್ಲ, ಅದು ಹೇಳ್ಕೊಳೋದ್ ಏನ್ ಗೊತ್ತ, ನಿನ್ ಗೊತ್ತ, ನಿನ್ಗೇನ್ ನನ್ನ ಹತ್ರ ಹೇಳ್ಕೊಂತೀನಿ, ನನ್ಗೂ ಕೆಲವೊಂದು ಹೇಳ್ಕೊಬೇಕಂತ ಅಂತ ಮನ್ಸಲ್ಲಿ ಇರುತ್ತೆ. ಬಟ್ ಕೆಲವೊಂದು ವಿಚಾರಗಳು ಏನ್ ಗೊತ್ತಾ, ಆ ಹುಡ್ಗಿ ಏನು ಅಂತ ನನ್ಗ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಏನ ಆ ಹುಡ್ಗಿ ನಾನೇನ ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ರೆ, ನಾನು ಆ ಹುಡ್ಗಿ ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ರೆ ಹೇಳ್ಬೋದು. ಅವರು ಟೈಮ್ ಪಾಸ್ ಮೆಸೇಜ್ ಮಾಡೋರ್ನೆಲ್ಲ ನಾವು ಹೋಗ್ಬಿಟ್ಟು ನಾನು ಲವ್ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ನಿನ್ನ ಹತ್ರ ನಾನು ಬದಲಾಕ್ ಆಗುತ್ತಾ? ಏನ ಆ ಹುಡ್ಗಿ ರಿಯಾಲಿಟಿಯಾಗಿ ಲವ್ ಮಾಡಿ, ನಾನು ರಿಯಾಲಿಟಿಯಾಗಿ ಆ ಹುಡ್ಗಿನ ಲವ್ ಮಾಡಿದ್ರೆ, ಮಗ ಹಿಂಗ್ ಆಗ್ತಾ ಇದೆ ಮಗ, ಏನ್ ಮಗ ಮುಂದೆ ಮಾಡೋದು ಅಂತ ನಿನ್ ತರ ಬಂದು ಗೂಬೆ ತರ ನಾನ್ ನಿನ್ ಕೇಳ್ಬೋದು, ಏನಾಗೈತೆ ಮಚ್ಚ ನಿಮ್ ಪರಿಹಾರ ಮಾಡುವಂತ. ಕೆಲವರೆಲ್ಲ ಬರ್ತಾರೆ, ಅಲ್ಲಿಗೆ ನೀನ್ ಹೇಳೋ ಮಾತೇನು, ಲವ್ ಮಾಡಿದಾರೆಲ್ಲ ಗೂಬ್ ನನ್ ಮಕ್ಳು ಅಂತ ಅರ್ಥ. ಗೂಬ್ ನನ್ ಮಕ್ಳು ಅಂತ ಅಲ್ಲ. ಏನ್ ಗೊತ್ತಾ, ಲವ್ ಮಾಡೋದ್ ನಾನು ಅದನ್ನೇ ಹೇಳೋದು, ಪ್ರಪಂಚದಲ್ಲಿ ಯಾರು ಲವ್ ಮಾಡೋದ್ ತಪ್ಪು ಅಂತ ಯಾರು ಹೇಳಲ್ಲ ಮಗ. ನಾಳೆ ದಿನ ಅದ್ರಲ್ಲಿ ನೋವು ಎಷ್ಟಿರುತ್ತೋ, ಖುಷಿ ಎಷ್ಟಿರುತ್ತೋ, ಎರಡೂ ಇರುತ್ತೆ. ನೋವು ಇರುತ್ತೆ, ಖುಷಿ ಇರುತ್ತೆ. ಇವಾಗ ಫೈನಲ್ ಆಗಿ ಆ ಹುಡುಗಿನ ಕರೆದು ಮಾತಾಡ್ಬಿಡೋಣ ಡೈರೆಕ್ಟ್ ಆಗಿ. ಮಾತಾಡಿದ್ರೆ ನಮ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಫುಲ್ ಡೀಟೇಲ್ಸ್ ಸಿಗೋಗ್ಬಿಡ್ತದೆ. ಒಂದಿನ 2 ದಿನ ಸಿಗಲ್ಲ. ಒಂದ್ ಅಷ್ಟು ದಿನ ಜರ್ನಿ ನಾನು ಮಾಡ್ತೀನಿ. ಜರ್ನಿ ಮಾಡಿದ್ದಾದ್ಮೇಲೆ ನಮ್ಗೆ ಪೂರ್ತಿಯಾಗಿ ಆ ಹುಡುಗಿ ಬಗ್ಗೆ ಪೂರ್ತಿಯಾಗಿ ಅರ್ಥ ಆಗ್ತದೆ. ಅದು ಅಷ್ಟೇ. ಅದನ್ನು ಹೇಳೋದೇನಂದ್ರೆ, ನಾವೇ ಆ ಹುಡುಗಿ ಏನಂತ ಕರೆಕ್ಟ್ ಆಗಿ ತಿಳ್ಕೊಳೋದಲ್ಲ, ಆ ಹುಡುಗಿ ಕೂಡ ಒಳ್ಳೆ ತರ ಲವ್ ಮಾಡ್ತಾರೆ. ನೀನು ಕೂಡ ಆ ತರನೇ ನಡ್ಕೊಬೇಕು ಆ ಹುಡುಗಿ ಹತ್ರ ಅಷ್ಟೇ. ಯಾಕಂದ್ರೆ ಇವಾಗ ನಾವು ಆ ಹುಡುಗಿನ ಪರೀಕ್ಷೆ ಮಾಡ್ಬಿಟ್ಟು ನಾಳೆ ದಿನ ನೀನ್ ಮೋಸ ಮಾಡ್ಬಿಟ್ರೆ, ಅಲ್ಲ ಹೇಳೋದ್ ನನ್ನ ಫ್ರೆಂಡ್ ಆಗಿ ಇರೋದ್ನ ಹೇಳ್ಬೇಕು. ಯಾಕಂದ್ರೆ ನಾಳೆ ದಿನ ಆ ಹುಡುಗಿ ಜೀವನ ಹಾಳಾಗ್ಬಾರ್ದು. ಒಬ್ಬರು ನಂಬಿ ಬಂದ್ಮೇಲೆ ಅವ್ರನ್ನ ಗ್ರಿಪ್ ಆಗಿ ಹಿಡ್ಕೊಂಡು ನಡ್ಕೊಂಡು ಹೋಗೋ ಶಕ್ತಿ ಇರಬೇಕು. ಇಲ್ಲ ಅಂದ್ರೆ ಲವ್ ಬೇಡ, ಯಾವ್ದು ಬೇಡ. ನಮ್ದೇ ಹೆಂಗ ಇವಾಗ ತೋಟ ಮಾಡಿದೀಯಾ, ದುಡ್ಡದೇ ನಿನ್ಗೆ ಪ್ರಾಬ್ಲಮ್ ಇಲ್ಲ, ಎಲ್ಲ ಐತೆ. ತಂದೆ ತಾಯಿ ಒಳ್ಳೆ ತಂದೆ ತಾಯಿ ಅವ್ರನ್ನ ಹಿಂಗೆ ಇಬ್ಬರು ಜೀವನ ಹಾಳಾಗ್ಬಾರ್ದು. ನಾಳೆ ದಿನ ನಿಮ್ ನಂಬಿರೋ ತಂದೆ ತಾಯಿಗಳು ಕೂಡ ಅವ್ರ ಜೀವನನು ಹಾಳಾಗ್ಬಾರ್ದು. ಯಾಕಂದ್ರೆ ತನ್ನ ಮಕ್ಕಳ ಮೇಲೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿರ್ತಾರೆ. ಆ ಬೆಟ್ಟನ ಯಾವತ್ತು ನೀವು ಹಾಳು ಮಾಡಕ್ ಹೋಗ್ಬಾರ್ದು. ಸರಿ ಮಚ್ಚ, ಆಯ್ತು. ಇನ್ನೊಂದ್ಸಲಿ ಕರ್ಸೋಣ, ಆ ಹುಡುಗಿನ ಮಾತಾಡೋಣ. ಮಾತಾಡಿದಾದ್ಮೇಲೆ ಏನ್ ಹೇಳ್ತಾರೆ ನೋಡೋಣ. ಏನ್ ಹೇಳ್ತಾರೆ ನೋಡಿದಾದ್ಮೇಲೆ ನಿನ್ಗೂ ನನ್ನ ಹತ್ರ ಒಂದ್ ಧೈರ್ಯ ಇರ್ತದೆ. ನೀನ್ ಬಂದ್ರೆ ನಿನ್ನ ಹತ್ರ ಒಂದ್ ಸಜೆಷನ್ ತಗೊಂಡಂಗ್ ಇರ್ತದೆ. ನೋಡೋಣ ನೆಕ್ಸ್ಟ್ ಬಂದಾಗ ಆ ಹುಡುಗಿ ಕರ್ಸ್ತೀನಿ, ಫೋನ್ ಮಾಡಿ. ಸಾಯಂಕಾಲ ನಾನು ಮಾತಾಡ್ತೀನಿ. ಸಾಯಂಕಾಲ ಮಾತಾಡಿ ಆ ಹುಡುಗಿನ ಒಂದ್ಸಲಿ ಸರಿ, ಹುಷಾರಾಗಿರೋ. ಧೈರ್ಯ ಕೊಟ್ಟಿದೆ ಮಚ್ಚ. ಧೈರ್ಯ ಅಲ್ಲ ಮಗ.